ಮೇನ್ ಆಗಿ ಒಂದು ಫ್ಯಾಮಿಲಿದಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಂಪಾರ್ಟೆನ್ಸ್ ಬಾಯ್ಸ್ ಲೆವೆಲಿಗೆ ಹೆಂಗಂದ್ರೆ ಮಮ್ಮಿ ಮನೆಗೆ ಏನಾದ್ರು ವಿಶೇಷ ತಿಂಡಿ ಮಾಡೋದಕ್ಕೋಸ್ಕರ ಯಾರಿಗೆ ಕೊಡ್ತಾಳ? ಬಾಯ್ಸಿಗೆ ಕೊಡ್ತಾರಿಲ್ಲ. ಫಸ್ಟ್ ಮಗ ತಿನ್ಲಿ, ತಿಂದು ಬೆಳೀಲಿ, ನೀ ಕೊಟ್ಟು ಮನೆಗೆ ಹೋಗ್ತೀನಿ, ಆಮೇಲೆ ಕೊಡ್ತೀನಿ ಆಮೇಲೆ. ಹೌದಾ? ಆಗ್ತದೆ ಸಹಜ. ಬಟ್ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ. ನನಗನ್ಸಬಟ್ಟಿ ಬಹಳಷ್ಟು ಹಳ್ಳಿಗಳು ಸಲುವಾಗಿ ಬದಲಾವಣೆಗಳಾಗ್ಯಾವ. ಎಲ್ಲಾ ಪೇರೆಂಟ್ಸ್ ಹೆಂಗ್ ಮೆಂಟಾಲಿಟಿ ಆಗಿರೋದು, ನಮ್ಮ ಮಗಳು ಓದ್ಬೇಕು, ಮುಂದ್ಬರ್ಬೇಕು. ಬಹಳಷ್ಟು ಜನ ಪೇರೆಂಟ್ಸ್ ಎಲ್ಲೋ ಅದನ್ನು ಸ್ವಲ್ಪ ಈಜಿಬೋದಿಲ್ಲ ಅನ್ನಲ್ಲ, ಬಟ್ ಮ್ಯಾಕ್ಸಿಮಮ್ ನನಗೆ ಗೊತ್ತಿದ್ದಂಗೆ ಬಹಳಷ್ಟು ನಾವೆಲ್ಲ ಅವೇರ್ನೆಸ್ ಕೊಡ್ತಾ ಇದೀವಿ, ನೋಡ್ತಾ ಇದೀವಿ. ಹಳ್ಳಿನಲ್ಲಿ ಹುಡುಗಿಯರು ತುಂಬಾ ಜನ ಕಲಿತಾ ಇದ್ದಾರೆ. ಸೊ ನಿಮ್ಮ ರೋಲ್ ಏನು? ನಿಮ್ದೇನು ರೋಲ್? ಓದ್ಬೇಕು. ಒಂದು, ಓದ್ಬೇಕು. ಎರಡನೇದು 18 ಇಯರ್ಸ್ ತನಕ ಮದುವೆ ಆಗಬಾರ್ದು. ಮೂರನೇದು ದುಡುಕ್ಬಾರ್ದು. ಸೊ ಈಗ ನೀವು ಟೀನೇಜ್, ಹೌದಾ? 18 ವರ್ಷ ಒಳಗಿರುವಂಥ ಮಕ್ಕಳಿಗೆ ಆಫ್ಟರ್ 18 ನಿಮಗೆ ತಿಳುವಳಿಕೆ ಸಾಮರ್ಥ್ಯ ಜಾಸ್ತಿ ಇರ್ತದೆ ಪ್ರತಿಯೊಂದು. ಈಗ 18 ವರ್ಷ ಒಳಗಿದ್ದವರು ನೀವು ಕೆಲವೊಂದು ವಿಷಯದಲ್ಲಿ ಚೇಂಜಸ್ ಆಗ್ತೀರಿ, ಹೌದಾ? ಕಾಮನ್ ಆಗಿ ಹೇಳ್ಬೇಕಂತಂದ್ರೆ ಈಗ ನಿಮ್ಮ ಸ್ಕೂಲ್ನಲ್ಲೇ ಹುಡುಗರು ಅಂದ್ಕೂಳೆ ಸ್ವಲ್ಪ ಮಾರಿ ಕೆಡಿಸ್ತೀರಾ? ಹುಡುಗಿಯರು ಮಾರಿ ಕೆಡಿಸ್ತಾರೆ, ಹುಡುಗರು ಹುಡುಗಿಯರನ್ನ ಮಾರಿ ಕೆಡಿಸ್ತಾರೆ. ಏನೋ ಒಂದು ಅನ್ಟಚಬಲ್ ದೂರ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಯಾಕೆ ಅವ್ನ ಫ್ಯಾಮಿಲಿ ಇದ್ದಂಗೆ ಇರ್ಬೋದಲ್ಲ? ಇರ್ಬೋದಲ್ಲ? ಈಗ ನಾನು ಒಂದೇ ನಮ್ಮ ಗ್ರಾಮದಲ್ಲಿ, ನಿಮ್ಮ ಒಂದು ಸ್ಕೂಲ್ನಲ್ಲಿ, ನಿಮ್ಮ ಒಂದು ವಿಲೇಜ್ನಲ್ಲಿ ಏನಾದ್ರೂ ಸಮಸ್ಯೆ ಇದ್ದಾಗ ಲೀಡ್ ತಗೊಂಡು ಕೆಲಸ ಮಾಡೋರು ಯಾರು? ಈಗ ನಿಮ್ಮ ಸ್ಕೂಲ್ ಹುಡುಗಿಯರು ಎಲ್ಲ ಹೋಗ್ತಾ ಇದ್ದಾರ, ಯಾರೊಬ್ರು ಚುಡಸ್ತಾರ, ನಮ್ಮ ಹುಡುಗರು ಸಪೋರ್ಟಿಗೆ ನಿಂದಿರ್ಬೇಕಾ ನಿಂದಿರ್ಬಾರ್ದ? ನಿಂದಿರ್ಬೇಕಾ? ಹೊಲಬಿಡಾಕಿ ಕ್ಲಾಸಾಗಿ ಮಾತಾಡೋದಕ್ಕೆ ನಮ್ಮ ಸಂಬಂಧ ಇಲ್ಲ ಅಂದ್ರೆ ಅಂತೀರಿ ಅಲ್ಲ? ಬಹಳಷ್ಟು ಕಡೆ ನಾನು ಅದೇ ಕೇಳಿರಿ, ಮೇಡಮ್ ನಾವು ಮಾತಾಡಿಲ್ಲ ನೋಡಿ. ಯಾಕೆ ಮಾತಾಡಿಲ್ಲ? ಒಂದು ಸ್ಕೂಲ್ ಅಲ್ಲಿ ಅಂದ್ರೆ ಅವ್ರ ಗಂಡ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು, ಒಂದು ಫ್ರೆಂಡ್ ಆಗಿರ್ಬೋದು, ಸಂಬಂಧಗಳಿಗೆ ಪ್ಯೂರ್ ಆದ ಒಂದು ಒಳ್ಳೆ ಸಂಬಂಧಕ್ಕೆ ಬೆಲೆ ಕೊಡ್ಬೇಕು. ಅದಕ್ಕೆ ನಿಮ್ದು ಜವಾಬ್ದಾರಿ. ಎಲ್ಲೋ ನಿಮ್ ಸ್ಕೂಲ್ ಸುತ್ತಮುತ್ತ ಯಾರೋ ಅನ್ನೋನ್ ವ್ಯಕ್ತಿ, ಯಾರು ಗೊತ್ತಿಲ್ಲದ ಸುತ್ತು ಪರಿಚಯ ಇಲ್ಲದ ವ್ಯಕ್ತಿ ತಿರುಗಾಡ್ತಾ ಇದ್ರೆ ಅಥವಾ ವ್ಯಾನ್ ತಗೊಂಡು ಹೋಗ್ತಾ ಇದ್ರೆ ನೀವೆಲ್ಲ ಹುಡುಗರು ಅಲರ್ಟ್ ಆಗಿರ್ಬೇಕು. ಅದು ನಮ್ಮ ಸ್ಕೂಲ್ ಹುಡುಗಿ ಇಬ್ಬರಪ್ಪ ಅನ್ನಂಗಲ್ಲ, ಅವಳು ಒಬ್ಬರ ಮನೆ ಮಗಳು, ಹೌದಾ? ಅದು ನಿಮ್ದು ಜವಾಬ್ದಾರಿ. ಹಿಂಗೆ ಏರಿಯಾನಲ್ಲಿ ಯಾರಾದ್ರೂ ಬಂದ್ರು, ಸ್ಕೂಲ್ನಲ್ಲಿ ಎಲ್ಲಾದ್ರೂ ಬಂದ್ರು, ಸರ್ ಇಂಥವ್ರು ಬಂದಾರ ನೋಡ್ರಿ ಅಂತ ಸ್ಕೂಲ್ ಟೀಚರ್ಸ್ಗೆ ಅವರಿಗೆಲ್ಲ ಇನ್ಫಾರ್ಮ್ ಯಾರು ಮಾಡಬೇಕು? ನಿಮ್ದು ಹುಡುಗರು ಮಾಡಬೇಕು, ಹುಡುಗಿಯರು ಮಾಡಬೇಕು. ಸೊ ನಮ್ಮ ಹುಡುಗಿಯರನ್ನೆಲ್ಲ ಒಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಕೇಳಿದ್ರೆ, 18 ವರ್ಷ ಒಳಗಡೆ ಈಗ ನಮ್ಗೆ ಜಾಸ್ತಿ ಕಾಣ್ತಾ ಇರೋದ್ರ ಬಾಲ್ಯ ವಿವಾಹ ಆಗಿ ಟೀನೇಜ್ ಪ್ರೆಗ್ನೆನ್ಸಿ ಅಂತೀವಲ್ಲ, 18 ವರ್ಷದ ಒಳಗಿರುವಂಥ ಹೆಣ್ಮಕ್ಳು ಗರ್ಭಿಣಿಯರು ಜಾಸ್ತಿ ಆಗ್ತಾ ಇದ್ದಾರೆ. ಸಹಜವಾಗಿ ಬಾಲ್ಯ ವಿವಾಹ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಆ ಒಂದು ಬಾಲ್ಯ ವಿವಾಹ ತಡಿಬೇಕನ್ನೋದೇ ಇವೆಲ್ಲ ಸ್ಕೂಲ್ಸ್ನಲ್ಲಿ ಒಂದು ಮತ್ತೊಂದ್ಸಲ ನಾವು ಅರಿವು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಒಂದು ಬಾಲ್ಯ ವಿವಾಹ ಆಯಿತು ಅಂತಂದ್ರೆ ಅಷ್ಟಕ್ಕೆ ಬಿಡೋದಲ್ಲ, ಅದಕ್ಕೂ ಶಿಕ್ಷೆ ಇದೆ, ಗೊತ್ತಿದಲ್ಲ? 18 ವರ್ಷ ಒಳಗಡೆ ಆದರೆ ನಿಮಗೂ ಅರೆಸ್ಟ್ ಮಾಡ್ತಾರ, ಬಾಲಿಕೆಯರ ಬಾಲಕರದಲ್ಲಿ ಇರ್ತಾರೆ. ಯಾಕಂದ್ರೆ ನಿಮ್ಗೆ 18 ವರ್ಷಕ್ಕೆ ಪೂರ್ಣ ಆಗುತ್ತಲ್ಲ, ನಿಮಗೂ ಹೊರಗೆ ಬಿಡೋಂಗಿಲ್ಲ, ಹುಡುಗರಿಗೆ ಜೈಲು ಶಿಕ್ಷೆ ಆಗ್ತದ, ಇಬ್ರು ಫ್ಯಾಮಿಲಿದವರಿಗೆ ಪೆನಾಲ್ಟಿ ಬರ್ತದೆ. ಇದು ಬಾಲ್ಯ ವಿವಾಹ ಮಾಡ್ಕೊಂಡು ಸುದ್ದಿ ಗೊತ್ತಾಯ್ತು, FIR ಆಯ್ತು ಅಂತಂದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ. ಈಗ ಬಾಲ ಗರ್ಭಿಣಿ 18 ವರ್ಷ ಒಳಗಡೆ ಇದ್ರು, ಗರ್ಭಿಣಿ ಆದ್ರೂ ಅಂದ್ರೆ ಆಕಿಗೂ ಸಹ ಏನಾಗ್ತಾ ಇದೆ ಅಂತಂದ್ರೆ ಅವ್ರ ಸಂಬಂಧ FIR ಮಾಡಿಸ್ತಾ ಇದ್ದಾರೆ. ಜೆನ್ಯೂನ್ ಆಗಿ ಅವ್ನ ಗಂಡ ಇದ್ರು ಸಹ 18 ವರ್ಷ ತನಕ ನಮ್ಮ ಕಾನೂನಲ್ಲಿ ಇಲ್ಲ ಅವಳಿಗೆ ಮದುವೆ ಮಾಡ್ಬೇಕಂತ ಮಾಡಿದ್ರೆ ಸಹಜವಾಗಿ ಅವರಿಗೆ ಏನ್ ಮಾಡ್ತಾ ಇದ್ರ FIR ಕೇಸ್ ಆಗ್ತದ, ಮತ್ತು ಅವರು ಜೈಲಿಗೆ ಹೋಗಿ ಕೊಡ್ಬೇಕು. 14 ವರ್ಷ 15 ವರ್ಷ ಜೈಲು ಶಿಕ್ಷೆ ಅನುಭವಿಸ್ಬೇಕು. ಬರೋದ ನಮ್ಮ ವಯಸ್ಸು ಮುಗಿದಿರ್ತದೆ. ಇದು ಬೇಕಾ? ಸೊ ಅದಕ್ಕೆ ನೀವು ನಿಮ್ಮ ಪೇರೆಂಟ್ಸ್ ಅನ್ನು ತಿಳುವಳಿಕೆ ಕೊಡಬೇಕು. ಹೆಣ್ಣಾಗ್ಲಿ ಗಂಡಾಗ್ಲಿ ನಿಮ್ ಕರ್ತವ್ಯ ಏನು? ನಾವು 18 ವರ್ಷ ಆಗತ್ತನ ಮದ್ವೆ ಆಗಲ್ಲ ಅಂತ ನೀವು ಹೇಳ್ಬೇಕು. 18 ವರ್ಷ ಆಗತ್ತನ ಅಕ್ಕಕ್ಕೆ ಮದ್ವೆ ಮಾಡ್ಕೊಡು ಅಂತ ನೀವು ಹೇಳ್ಬೇಕು. ಅರ್ಥ ಆಯ್ತಾ? ಅಷ್ಟು ವಿರೋಧ ಮಾಡ್ಬೋದಲ್ಲ, ಮನೆಗೆ ಅಷ್ಟಾದ್ರೂ ಹೇಳ್ಬೋದಲ್ಲ. ಕಡಿ ಪೇರೆಂಟ್ಸ್ ಅಷ್ಟು ಕೇಳಲಿಲ್ಲ 1098ಗೆ ಕಾಲ್ ಮಾಡಿ ಈ ರೀತಿ ಮದ್ವೆ ನಡೀತಾ ಇದೆ ಅಂತ ಒಂದು ಇಂಟಿಮೇಷನ್ ಕೊಡ್ಬೇಕು. ಈಗೇನೊಂದು ಕಾಮನ್ ಆಗಿ ಫ್ರೀ ಅಂಡ್ ಫ್ರಾಂಕ್ ಹೇಳ್ತಾ ಇದ್ದೀನಿ, ಎಲ್ಲೋ ಒಂದು ಲವ್ ಅಫೇರ್ಸ್ಗಳು ನಡೀತಾ ಇರ್ತಾವೆ, ಸ್ಕೂಲು ಕಾಲೇಜಸ್ಸು ಎಲ್ಲೋ, ಇಲ್ಲೇ ಅಂತ ಹೇಳ್ತಾ ಇಲ್ಲ, XYZ ಅಂತ ತಿಳ್ಕೊಳ್ಳಿ. ಸೊ ಅದು ಏನಾಗುತ್ತೆ, ಇಲ್ಲ ಮೇಡಮ್ ನಾನು ಇಷ್ಟಪಟ್ಟಿದ್ದೀನಿ, ಅಲ್ಲೇ ಇರ್ತೀನಿ, ಇವರೇ ಇರ್ತೀನಿ ಅಂತಂದ್ರೆ ನಮ್ಮ ಒಂದು ಕಾನೂನು ಚೌಕಟ್ಟಿನಲ್ಲಿ ಇಲ್ಲ. ನೀವು ಫೇಸ್ ಮಾಡ್ತೀರಿ, ಅವರು ಫೇಸ್ ಮಾಡ್ತಾರೆ. 18 ವರ್ಷ ಒಳಗಡೆ ನೀವು ಊರು ಹೋದ್ರಿ ಮಾಡಿದ್ರಿ, ಮತ್ತೆ ಅದೊಂದು ಕ್ರಿಮಿನಲ್ ಕೇಸ್ ಆಗಿ ಬುಕ್ ಆಗ್ತದ, ಅವ್ರಿಗೆ ಸರೆಂಡರ್ ಮಾಡ್ತಾರ, ಮತ್ತ ಜೈಲಲ್ಲಿ ಇರ್ತಾರೆ. ಅದಕ್ಕೆ ಪ್ರತಿಯೊಬ್ರು ನಿಮ್ಮ ಒಂದು ವಯಸ್ಸಿನ ತಕ್ಕಂಗ ನೀವು ಬಿಹೇವ್ ಮಾಡಬೇಕು. ಇನ್ನೊಂದು ಡಿಜಿಟಲ್ ಸಾಕ್ಷರತೆ ಅಂತ ಹೇಳ್ತಾ ಇದೀವಿ. ಎಷ್ಟೋ ಜನ
ನಂಬಂಗೇ ಇಲ್ಲ. ನಾವು ಯಾರು ಮೊಬೈಲ್ ಕೊಡೋದನ್ನ ನಾನು ನಂಬಂಗಿಲ್ಲ.